Hello everyone, welcome to Sanmarga classes. ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 1ನೇ ಪ್ರಶ್ನೆ. ಈಸ್ಟ್ ಸೂಕ್ಷ್ಮಾಣುಜೀವಿಯನ್ನು ಈ ಕೆಳಗಿನ ವಸ್ತುವಿನ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಈಸ್ಟ್ ಸೂಕ್ಷ್ಮಾಣುಜೀವಿ, ಇಲ್ಲಿ ಸೂಕ್ಷ್ಮಾಣುಜೀವಿ ನಿಮಗೆ ಗೊತ್ತು. ಸೂಕ್ಷ್ಮಾಣುಜೀವಿಯನ್ನ ನಾವು 4 ವಿಧಗಳಾಗಿ ವಿಂಗಡಿಸಿದ್ದೇವೆ ಅಲ್ವಾ? ಶೈವಲಗಳು, ಶಿಲೀಂಧ್ರಗಳು, ಪ್ರೋಟೋಜೋವಾಗಳು ಹಾಗೂ ಬ್ಯಾಕ್ಟೀರಿಯಾಗಳು ಅಂತ ವಿಂಗಡಿಸಲಾಗಿದೆ. ಅದರಲ್ಲಿ ಶಿಲೀಂಧ್ರದಲ್ಲಿ ಈಸ್ಟ್ ಬರುತ್ತೆ. ಈಸ್ಟ್ ಸೂಕ್ಷ್ಮಾಣುಜೀವಿಯನ್ನ ನಾವು ಯಾವುದರಲ್ಲೂ ತಯಾರಿಕೆಯಲ್ಲಿ ಬಳಸ್ತೀವಿ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡಿದ್ರೆ ಬೇಕರಿಗೆ ಹೋಗಿ ಕೇಕ್ ತಿಂದಿರ್ತೀವಿ ಅಲ್ವಾ? ಕೇಕ್ ಪಫಿ ಆಗಿರುತ್ತೆ. ಯಾವ ಕಾರಣಕ್ಕಾಗಿ? ಈಸ್ಟ್ ಅನ್ನ ಅದರಲ್ಲಿ ಬಳಕೆ ಮಾಡಿರ್ತಾರೆ. ಪೇಸ್ಟ್ರಿಗಳಲ್ಲಿ ಈಸ್ಟ್ ಅನ್ನ ಬಳಕೆ ಮಾಡಿರ್ತಾರೆ. ಡೋನಟ್ಸ್ ಗಳಲ್ಲಿ ಈಸ್ಟ್ ಅನ್ನ ಬಳಕೆ ಮಾಡಿರ್ತಾರೆ. ಅದೇ ತರ ಇಲ್ಲಿ ಯಾವ್ದಾದ್ರು ಆಪ್ಷನ್ ಇದೆಯಾ ಅಂತ ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್ ಇದೆ ಸಕ್ಕರೆ. ಸಕ್ಕರೆಯ ತಯಾರಿಕೆಯಲ್ಲಿ ನಮಗೆ ಈಸ್ಟ್ ನ ಅವಶ್ಯಕತೆ ಇಲ್ಲ, ಹಾಗಾಗಿ ಸಕ್ಕರೆ ತಪ್ಪಾದ ಉತ್ತರ. ಆಪ್ಷನ್ ಬಿ ಆಲ್ಕೋಹಾಲ್ ಅಂತ ಕೊಟ್ಟಿದ್ದಾರೆ. ಆಲ್ಕೋಹಾಲ್ ಅಂದ್ರೆ ಮದ್ಯದ ತಯಾರಿಕೆಯಲ್ಲಿ ಈಸ್ಟ್ ಸೂಕ್ಷ್ಮಾಣುಜೀವಿ ಬಳಸ್ತೀವ? ಹೌದು, ತಯಾರಿಕೆಯಲ್ಲಿ ಈಸ್ಟ್ ಅನ್ನ ಬಳಸಲಾಗುತ್ತೆ. ಹೈಡ್ರೋ ಆಮ್ಲದ ತಯಾರಿಕೆಗೆ ನಮಗೆ ಈಸ್ಟ್ ನ ಅವಶ್ಯಕತೆ ಬೇಕಾಗುವುದಿಲ್ಲ. ಆಕ್ಸಿಜನ್ ವಾತಾವರಣದಲ್ಲಿ ತಾನಾಗೇ ಇರ್ತದೆ, ಹಾಗೂ ನಮ್ಮ ಲ್ಯಾಬ್ ನಲ್ಲಿ ಪ್ರಯೋಗಾಲಯದಲ್ಲಿ ಅದನ್ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನಮಗೆ ಈಸ್ಟ್ ನ ಅವಶ್ಯಕತೆ ಅಂತೂ ಬೀಳೋದಿಲ್ಲ. ಹಾಗೆ ಆಕ್ಸಿಜನ್ ಕೂಡ ತಪ್ಪಾದ ಉತ್ತರ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಆಲ್ಕೋಹಾಲ್. ಆಲ್ಕೋಹಾಲ್ ಸೂಕ್ಷ್ಮಾಣುಜೀವಿ, ಈಸ್ಟ್ ಸೂಕ್ಷ್ಮಾಣುಜೀವಿಯನ್ನ ಬಳಸಲಾಗುತ್ತೆ. ಗೋಧಿ ಇರಬಹುದು, ಅಕ್ಕಿ ಇರಬಹುದು, ಬಾರ್ಲಿ ಇರಬಹುದು, ಅಥವಾ ದ್ರಾಕ್ಷಿ ಹಣ್ಣು, ಗೋಡಂಬಿ ಹಣ್ಣು ಅಂತ ಹೇಳ್ತೀರಿ, ಮತ್ತೆ ಬೇರೆ ಹಣ್ಣು ಕೆಲವೊಂದು ಕಡೆ. ಆ ಸಂದರ್ಭದಲ್ಲಿ ಅವುಗಳಲ್ಲಿರುವಂತಹ ನೈಸರ್ಗಿಕ ಸಕ್ಕರೆಯನ್ನ ಉಪಯೋಗಿಸಿಕೊಂಡು ಅವಕ್ಕೆ ಈಸ್ಟ್ ಅನ್ನ ಸೇರಿಸಿ ಆಲ್ಕೋಹಾಲ್ ಅನ್ನ ಕೂಡ ತಯಾರು ಮಾಡ್ತಾರೆ. ಥ್ಯಾಂಕ್ ಯು.